ಸೊ ನ್ಯೂಟನ್ ರಾಪ್ಸನ್ ಮೆಥಡು ಇದು ಮಾಡ್ಯೂಲ್ 4ಅಲ್ಲಿ ಸೆಕೆಂಡ್ ವೆರೈಟಿ ಆಫ್ ಸಮ್ಮು. ಈ ಸಮ್ ತುಂಬ ಈಸಿ. ಕ್ಯಾಲ್ಕುಲೇಟ್ರಲ್ಲಿ ಒಂದು ಟ್ರಿಕ್ ಇದೆ, ನಾನು ನಿನಗೆ ಹೇಳ್ಕೊಡ್ತೀನಿ. ಆಮೇಲೆ ಕ್ಯಾಲ್ಕುಲೇಟ್ರಲ್ಲಿ ಯಾವ ಥರ ಫಾರ್ಮುಲಾ ಫೀಡ್ ಮಾಡಿಬಿಟ್ಟು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಈಸಿಯಾಗಿ ಆನ್ಸರ್ ಎತ್ಕೊಳ್ಳೋಕೆ ಅನ್ನೋದು ಹೇಳ್ಕೊಡ್ತೀನಿ. ಈಗ ನಿನಗೆ ನ್ಯೂಟನ್ ರಾಪ್ಸನ್ ಮೆಥಡ್ದು ಫಾರ್ಮುಲಾ ಹೇಳ್ತೀನಿ ನೋಡಿಲಿ. ಎಕ್ಸ್ ನಾಟ್ ಮೈನಸ್ ಎಫ್ ಆಫ್ ಎಕ್ಸ್ ನಾಟ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ ನಾಟ್, ಇದು ಫಾರ್ಮುಲಾ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್, ಇದು ಫಾರ್ಮುಲಾ ಬುಕ್ಕಲ್ಲೇ ಇರುತ್ತೆ ಫಾರ್ಮುಲಾ. ಈಗ ಬೇಸಿಕ್ಸ್ ಏನಂದರೆ ನಿನಗೆ ಡಿಫ್ರೆನ್ಷಿಯೇಷನ್ ಮಾಡ್ಕೊಳ್ಳೋದು ಬರಬೇಕು. ಡಿಫ್ರೆನ್ಷಿಯೇಷನ್ ಅಂದರೆ ರೆಡ್ಯೂಸ್ಡ್ ಫಾರ್ಮ್ನ ಡಿಫ್ರೆನ್ಸಿಯೇಷನ್ ಅಂತೀವಿ ನಾವು. ಈ ರೆಡ್ಯೂಸ್ಡ್ ಫಾರ್ಮ್ ಏನಂದರೆ, ಈಗ ಸಪೋಸ್ ಎಕ್ಸ್ ಕ್ಯೂಬ್ ಅಂತ ಇರುತ್ತೆ, ಇದು ಎಕ್ಸ್ ಕ್ಯೂಬ್ ಅನ್ನೋದು ನಾರ್ಮಲ್ ಫಾರ್ಮ್. ಈಗ ನಂಗೆ ಇದು ರೆಡ್ಯೂಸ್ಡ್ ಫಾರ್ಮಲ್ಲಿ ಈಕ್ವೇಷನ್ ತೊಗೊಂಬರ್ಬೇಕು. ಈಗ ರೆಡ್ಯೂಸ್ಡ್ ಈಕ್ವೇಷನ್ ಹೆಂಗೆ ತೊಗೊಳ್ತೀನಿ, 3x ಆಗುತ್ತೆ. ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಇಲ್ಲಿ 3x ಇದೆ ಅಲ್ಲ, 3x ಆಗುತ್ತೆ. ಈಗ ಒಂದು 3 ಹೋಯ್ತಂದರೆ ಉಳಿಯೋದೇನು 2, 3x² ಆಯಿತು. ಇದೊಂದು ಪಾರ್ಟ್ ಆಫ್ ಈಕ್ವೇಷನ್ ಆಗೋಯ್ತು. ಇದನ್ನು ರೆಡ್ಯೂಸ್ಡ್ ಫಾರ್ಮ್ ಅಂತಾರೆ. ಅದೇ ರೀತಿ ಈಗ ಬೇರೆದು ಹೇಳ್ತೀನಿ ನೋಡು. ಈಗ ಎಕ್ಸ್ ಕ್ಯೂಬ್ ಪ್ಲಸ್ 5x, ಇದು ಒಂದು ದೊಡ್ಡ ಈಕ್ವೇಷನ್ ಥರನೇ ಇದೆ. ಈ ದೊಡ್ಡ ಈಕ್ವೇಷನ್ನ ನಾನು ಶಾರ್ಟ್ ಫಾರ್ಮಿಗೆ ತೊಗೊಬರ್ಬೇಕು. ಯಾವ ಥರ, ಈಗ ನೋಡಿಲಿ, ಎಕ್ಸ್ ಕ್ಯೂಬ್ ಅನ್ನೋದಿದೆ ಅಲ್ವ, ಈಗ ನಾನು ಹಿಂಗೇನು ಇದೆ ಅಂತ ಹೇಳ್ದ, ಯಾವತ್ತಿದ್ರೂ ಒಂದು ಸ್ಟೆಪ್ ರೆಡ್ಯೂಸ್ ಮಾಡಬೇಕು. ಈಗ ಎಕ್ಸ್ ಕ್ಯೂಬ್ ಇಲ್ಲಿದೆ ಅಲ್ವಾ, ಎಕ್ಸ್ ಕ್ಯೂಬ್ ಬಂದುಬಿಟ್ಟು 3x² ಆಗುತ್ತೆ. ಈಗ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದಾಗ ಎಕ್ಸ್ ಅನ್ನೋದು 1, ಅದ್ರ ವ್ಯಾಲ್ಯೂ ಏನಿಲ್ಲ. ಸೊ ಈಗ 5 × 1 = 5. ಇದು ರೆಡ್ಯೂಸ್ ಫಾರ್ಮ್. ಇಲ್ಲಿ ಒಂದು ಎಕ್ಸ್ ನಮಗೆ ರೆಡ್ಯೂಸ್ ಆಗಿದೆ. ಇದನ್ನು ಡಿಫ್ರೆನ್ಷಿಯೇಷನ್ ಅಂತ ಹೇಳ್ತೀವಿ ನಾವು. ಸರಿನಾ? ನಿನಗೆ 2 ಸಮ್ ಹೇಳ್ಕೊಡ್ಬೇಕಾದ್ರೆ ಆರಾಮ್ಸೆ ಅರ್ಥ ಆಗುತ್ತೆ ಯಾವ ಥರ ಅಂತ. ಸೊ ಫಸ್ಟು ಒಂದು ಕ್ವಶನ್ ತೊಗೊಳ್ತಿದ್ದೀನಿ. ಇದು ಪ್ರೀವಿಯಸ್ ಇಯರ್ ಎಲ್ಲ ಕ್ವಶನ್ ಪೇಪರಲ್ಲೂ ರಿಪೀಟ್ ಆಗಿರೋಂಥ ಕ್ವಶನ್ನು. ಸೊ x³ - 2x - 5 = 0 ಅನ್ನೋದು ಒಂದು ಕ್ವಶನ್ನು. ಈಗ ಇದಕ್ಕೆ ನ್ಯೂಟನ್ ರಾಪ್ಸನ್, ನಾನು ಶಾರ್ಟ್ ಫಾರ್ಮಲ್ಲಿ ಬರಿತೀನಿ NR ಅಂತ, ನ್ಯೂಟನ್ ರಾಪ್ಸನ್ನ ಅಪ್ಲೈ ಮಾಡಬೇಕು. ಸೊ ಫಸ್ಟು ಯಾವತ್ತೇ ಆನ್ಸರ್ ಬರೀಬೇಕಾದ್ರೆ ವಿ ನೋ ದಟ್ ಅಂತ ಬರೆದ್ಬಿಟ್ಟು ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು x0 - ಎಫ್ ಆಫ್ x0 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ x0 ಅಂತ ಬರೆದ್ಬಿಡು. ಫಸ್ಟ್ ಯಾವತ್ತಿದ್ರು ನಿನಗೇನು ಗೊತ್ತಿಲ್ಲ ಅಂದರೂ ಫಾರ್ಮುಲಾ ಬರೆದ್ರೆ ಲಿಟ್ರಲಿ ಇದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಆಮೇಲೆ ಈಗ ಏನಂದರೆ ನೀನು ಬಂದುಬಿಟ್ಟು ಸೇಮ್, ಈಗ ನಾವು ಹಳೆಯದ್ರಲ್ಲಿ ಏನು ಮಾಡಿದ್ವಿ, ನಾವೆಲ್ಲನೂ 0 ಜೊತೆ ಕಂಪೇರ್ ಮಾಡ್ತಿದ್ವಿ, ಹೌದೋ ಇಲ್ವೋ? ಈಗ ನಾವೆಲ್ಲನೂ 0, 1, 2 ಹಾಕ್ಬಿಟ್ಟು ವ್ಯಾಲ್ಯೂಸ್ ಏನು ಬರುತ್ತೆ ಅಂತ ಹಾಕ್ತಿದ್ವಲ್ಲ, ಸೇಮ್ ನ್ಯೂಟನ್ ರಾಪ್ಸನಲ್ಲಿ ನಮಗೆ ಒಂದು ರೂಟ್ ವ್ಯಾಲ್ಯೂ ಅನ್ನೋದು ಬರಬೇಕು. ಅದೇನಿರಬೇಕು, ಒಂದು ನೆಗೆಟಿವಲ್ಲಿರಬೇಕು, ಒಂದು ಪಾಸಿಟಿವಲ್ಲಿರಬೇಕು. ಆ ನೆಗೆಟಿವ್ ಪಾಸಿಟಿವ್ ವ್ಯಾಲ್ಯೂ ಬರೋದಕ್ಕೆ ಏನು ಮಾಡ್ತೀನಿ, ಈಗ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು x³ - 2x - 5 ಅನ್ನೋ ಫಾರ್ಮುಲಾ ಇದೆಯಲ್ಲ, ಇದನ್ನು ನಾನು ಕ್ಯಾಲ್ಕುಲೇಟ್ರಲ್ಲಿ ಫಸ್ಟು ಇದು ಟೈಪ್ ಮಾಡ್ಕೊಳ್ತೀನಿ. ಈಗ ನೋಡಿಲಿ, x³ ಯಾವ ಥರ ಟೈಪ್ ಮಾಡ್ತೀನಿ ಅನ್ನೋದು ನೋಡ್ಕೊ. ಈಗ ಈ ಬ್ಲೂ ಎಕ್ಸ್ ಇದೆ ಅಲ್ವಾ, ಈ ಎಕ್ಸು ನಿನ್ನ ಈ ಕಡೆ ಹಾಕೋಬೇಕಂದ್ರೆ ಆಲ್ಫಾ ಅನ್ನೋ ಪರ್ಪಲ್ ಬಟನ್ನ ಹೊತ್ತಿ ಎಕ್ಸು, ಮತ್ತು ಇಲ್ಲಿ ಏನು x³ ಅಂತ ಇದೆ, x³ ಇಲ್ಲಿ ಈ ಬಟನ್ ಒತ್ತಿಬಿಡು. ಈ ಎಕ್ಸ್ ಅಂದರೆ ನಾಟ್, ಇದು ಇಲ್ಲಿ ನೀನು 3 ವ್ಯಾಲ್ಯೂ ಹಾಕಬೇಕು. ಒತ್ತಿಬಿಟ್ಟು ಈ ಮುಂದೆ ಹಾಕಿದಾಗ ಮೈನಸ್ ಮಾಡಬೇಕಂದ್ರೆ ಮುಂದೆ ನೆಕ್ಸ್ಟ್ ಶಿಫ್ಟ್ ಇದು ಬಟನ್ ಒತ್ತಿಬಿಟ್ಟು ರೈಟ್ ಸೈಡಿಗೆ ಬರಬೇಕು. -2 ಮತ್ತು ಎಕ್ಸ್ ಅಂದಾಗ ಆಲ್ಫಾ ಎಕ್ಸ್ -5. ಇದನ್ನು ಇವಾಗ ನೀನು ಪ್ರತಿಯೊಂದಕ್ಕೂ 0 0 ಅಂತ ಹಾಕ್ಕೊಂಡು ಹೋಗೋ ಬದಲು ಏನು ಮಾಡು ಅಂದರೆ ಫಸ್ಟು ಟೈಮಲ್ಲಿ ಈ ಒಂದು ಇದಾಕ್ಬಿಟ್ಟು ಇಲ್ಲಿ ಕ್ಯಾಲ್ಕುಲೇಟ್ ಅನ್ನೋದು ಒಂದು ಬಟನ್ ಇದೆ. ಈ ಕ್ಯಾಲ್ಕುಲೇಟ್ ಅನ್ನೋ ಬಟನ್ ಒತ್ತಿ, ಈಗ ಎಕ್ಸ್ನ 0 ಜೊತೆ ಮಾಡ್ಬೇಕಂದಾಗ 0 ಒತ್ತಿದಾಗ ಮತ್ತೆ 0 ಒತ್ತಿದಾಗ -5 ಬರುತ್ತೆ. ಈಗ ಇಲ್ಲಿ ಬರ್ಕೊ, ಎಫ್ ಆಫ್ 0 ಇದ್ದಾಗ -5 ಬಂತು ಅಂತ, ಎಫ್ ಆಫ್ 0 ಇದ್ದಾಗ -5 ಬಂತು. ಈಗ ಅದೇ ಥರ ಮತ್ತೆ ಕ್ಯಾಲ್ಕುಲೇಟ್ ಒತ್ತಿ ಎಕ್ಸು ಈಗ 1 ಅಂತ ಟೈಪ್ ಮಾಡು.
ಈಕ್ವಲ್ಸ್ ಟು ಕೊಡು -6 ಬಂತು. ಸೊ ಎಫ್ ಅಂದರೆ ಎಕ್ಸ್ ಜಾಗದಲ್ಲಿ 1 ಹಾಕಿದಾಗ -6 ಬಂತು ಅಂತ ಬರ್ಕೊ. ನೆಕ್ಸ್ಟು ಮತ್ತೆ ಕ್ಯಾಲ್ಕುಲೇಟ್ ಕೊಡು, ಎಕ್ಸ್ ಜಾಗದಲ್ಲಿ 2 ಹಾಕು, ಈಕ್ವಲ್ಸ್ ಟು ಕೊಡು -1 ಆಗುತ್ತೆ, ಈಕ್ವಲ್ಸ್ ಟು -1 ಆಗುತ್ತೆ. ಯಾವಾಗ ಎಫ್ ಆಫ್ ಎಕ್ಸ್ ಜಾಗದಲ್ಲಿ 2 ಹಾಕಿದಾಗ. ಈಗ ಮತ್ತೆ 3 ಅಂತ, ಈಗ ಕ್ಯಾಲ್ಕುಲೇಟ್ ಅನ್ನೋ ಬಟನ್ ಒತ್ತಿ 3 ಅಂತ ಮಾಡು, ಈಕ್ವಲ್ಸ್ ಟು ಕೊಡು 16 ಬರುತ್ತೆ. ಎಫ್ ಆಫ್ 3 ಈಸ್ 16. ಓಕೆನಾ? ಈಗ ದೇರ್ ಫೋರ್ ದ ರೂಟ್ ಲೈಸ್ ಬಿಟ್ವೀನ್ 2, 3. ಏನಂತಕ್ಕಂದರೆ ನಮಗೆ ಒಂದು ನೆಗೆಟಿವ್ ವ್ಯಾಲ್ಯೂ ಸಿಕ್ತು, ಒಂದು ಪಾಸಿಟಿವ್ ವ್ಯಾಲ್ಯೂ ಸಿಕ್ತು. ಈ ಎರಡನ್ನ ಕನ್ಸಿಡರ್ ಮಾಡ್ತೀನಿ ಯಾವತ್ತು ನಾನು. ಸೊ ದೀಸ್ ಆರ್ ಕನ್ಸಿಡರ್ಡ್. ಈಗ ದ ರೂಟ್ ಲೈಸ್ ಬಿಟ್ವೀನ್ 2, 3 ಇದೆ. ಈಗ ಈ ಎರಡರಲ್ಲಿ ಲೆಸ್ಸರ್ ನಂಬರ್ ಯಾವುದು? 2 ಅಲ್ವಾ? ಸೊ 2 ಇಂದಾನೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಇಟರೇಷನ್ಸು. ಸೊ ಈಗ 3 ಇದರಲ್ಲೂ ಸಹ 3 ಇಟರೇಷನ್ಸ್ ಕ್ಯಾಲ್ಕುಲೇಟ್ ಮಾಡು ಅಂತಾರೆ. ಸೊ ಫಸ್ಟ್ ಇಟರೇಷನ್, ಈಗ ಇಲ್ಲಿವರೆಗೂ ಕೆಲಸ ಮುಗೀತು. ಈಗ ನೇನಿದ್ರು ಇದೊಂದೇ ಒಂದು ವ್ಯಾಲ್ಯೂ ಕನ್ಸಿಡರ್ ಮಾಡ್ತೀಯಾ, ಲೆಸ್ಸರ್ ವ್ಯಾಲ್ಯೂನ. ಈಗ ಸೊ ಫಾರ್ಮುಲಾ ಹಾಕ್ತೀಯಾ, x1 ಈಕ್ವಲ್ಸ್ ಟು x0 ಮೈನಸ್ ಎಫ್ ಆಫ್ x0 ಬೈ ಎಫ್ ಡ್ಯಾಶ್ ಆಫ್ x0 ಅಂತ ಹಾಕ್ತೀಯ. ಈಗ ಈ x0 ಅಂದರೆ ಏನು ಗೊತ್ತಾ? x0 ಅಂದರೆ ಇದು ಒಂದು ಕಂಪ್ಲೀಟ್ ಈಕ್ವೇಷನ್ನು, ಇದನ್ನು x0 ಅಂತೀನಿ. ಇದ್ರದ್ದು ರೆಡ್ಯೂಸ್ಡ್ ಫಾರ್ಮ್ ಹೆಂಗೆ ಬರುತ್ತೆ ಗೊತ್ತಾ? ಇಲ್ಲಿ ಹೇಳ್ತೀನಿ ನೋಡಿಲಿ. x0 ಬಂದುಬಿಟ್ಟು ಕೊಟ್ಟಿರೋ ಈಕ್ವೇಷನ್ ನಮಗೆ x0 ಆಗುತ್ತೆ. x³ ಮೈನಸ್ 2x ಮೈನಸ್ 5 ಈಕ್ವಲ್ಸ್ ಟು 0. ಇದು ನಮ್ಮದು ಎಫ್ ಆಫ್ x0 ಆಗುತ್ತೆ. ಎಫ್ ಡ್ಯಾಶ್ ಆಫ್ x0 ಏನಾಗುತ್ತೆ ಅಂದರೆ, ನಿನಗಾಗಲೇ ಹೇಳ್ಕೊಟ್ನಲ್ಲ ನಾನು ರೆಡ್ಯೂಸ್ಡ್ ಫಾರ್ಮ್ಯಾಟಿಗೆ ತರೋದು. ಈಗ x³ ಇರೋದು ಏನಾಗುತ್ತೆ ಅಂದರೆ 3x². 3 ಇರೋದು ಈ ಕಡೆ ಬರುತ್ತೆ, ಎಕ್ಸಿಗೆ 3, ಈಗ ಒಂದು 3 ಹೋಯ್ತಂದರೆ ಇನ್ನು ಉಳಿಯೋದು 1, 2 ನಂಬರ್ ಮಾತ್ರ, 2 ಮಾತ್ರ ಇಲ್ಲಿರುತ್ತೆ. ಮೈನಸ್ ಈಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಅಂದಾಗ ಇಲ್ಲಿ 1 ಆಗಿಬಿಡುತ್ತೆ. ಎಕ್ಸ್ಗೆ ಇನ್ನೂ ಏನೂ ಇಲ್ಲ ಅಂದರೆ ಅದ್ರ ವ್ಯಾಲ್ಯೂ 1. ಸೊ 2 1 2 ಆಗುತ್ತೆ. ಈಗ ಇದನ್ನು ಕನ್ಸಿಡರ್ ಮಾಡಲ್ಲ. 3x² ಮೈನಸ್ 2 ಇದಿಷ್ಟೇ ನಮ್ಮದು ಈಕ್ವೇಷನ್ ಆಗಿರುತ್ತೆ ಎಫ್ ಡ್ಯಾಶ್ ಆಫ್ x0ಗೆ. ಈಗ ನಿನಗೆ ಇನ್ನೊಂದು ಏನು ಈಸಿ ಟ್ರಿಕ್ ಅಂದರೆ, ಕ್ಯಾಲ್ಕುಲೇಟ್ರಲ್ಲಿ ಈ ಎರಡು ಈಕ್ವೇಷನ್ ಇದೆ ಅಲ್ವಾ, ಈ ಏನಂತ ಕ್ಯಾಲ್ಕುಲೇಟ್ರಲ್ಲಿ ಏನು ಟೈಪ್ ಮಾಡು ಅಂದರೆ ಎಕ್ಸ್ ಮೈನಸ್ ಈ ಈಕ್ವೇಷನ್ನು ಡಿವೈಡೆಡ್ ಬೈ ಈ ಈಕ್ವೇಷನ್. ನಾನು ಡ್ಯಾಶ್ ಈಕ್ವೇಷನ್ ಅಂತ ಹಾಕಿದ್ದೀನಿ, ಇದು ರೆಡ್ಯೂಸ್ಡ್ ಫಾರ್ಮೇಟ್ ಇರುತ್ತಲ್ಲ, ಈ ಈಕ್ವೇಷನ್ ಹಾಕೋಬೇಕು. ಈಗ ನಾನು ಟೈಪ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ ಇದನ್ನು. ಈಗ ಇಲ್ಲಿ ಆಲ್ಫಾ ಹೊತ್ತು, ನಾನು ಹೇಳ್ದಂಗೆ ಆಲ್ಫಾ ಹೊತ್ತಿ ನಮಗೆ ಎಕ್ಸ್ ಬೇಕು ಅಂದಾಗ ಎಕ್ಸ್, ಈಗ ಮೈನಸ್ಸು. ಈಗ ಇಲ್ಲಿ ಎರಡು ಈಕ್ವೇಷನ್ನು 1 ಕೆಳಗಡೆ ಬರಬೇಕು. ಅದಕ್ಕೆ ಏನು ಮಾಡು ಅಂದರೆ, ಇಲ್ಲಿ ಈ ಬಟನ್ ಇದೆ ನೋಡಿಲಿ, ಈ ಬಟನ್ ಒತ್ತಿಬಿಟ್ಟು ಈ ಈಕ್ವೇಷನ್ ಟೈಪ್ ಮಾಡು ಫಸ್ಟು. ಸೇಮ್ ಆಲ್ಫಾ ಒತ್ತು ಎಕ್ಸ್, ಈಗ ಅದಕ್ಕೆ 3³ ಕೊಡಬೇಕು. ಇದೇನಿದೆ ಅಲ್ಲ ಬಟನ್, ಇದು ಕ್ಯೂಬ್ ಕೊಡೋ ಬಟನು. ಸೊ ನೀನು ಏನು ವ್ಯಾಲ್ಯೂ ಆದರೂ ಕೊಡ್ಬೋದು. ಕ್ಯೂಬ್ ಕೊಟ್ಟು -2x ಒತ್ತಬೇಕು. ಸೊ ಈ ಥರ ಈಕ್ವಲ್ಸ್ ಕೊಟ್ಟು -2 ಮತ್ತು ಆಲ್ಫಾ ಎಕ್ಸ್ -5 ಇದೊಂದು ಈಕ್ವೇಷನ್ ಇಲ್ಲಿ ಬಂತು. ಈಗ ಮತ್ತೆ ಕೆಳಗಡೆ ಬರೋಕ್ಕೆ ಈ ಬಟನ್ ಒತ್ತು, ಈ ಈಕ್ವೇಷನ್ ಟೈಪ್ ಮಾಡು. ಏನಂದರೆ 3 ಆಲ್ಫಾ ಎಕ್ಸ್ ಸ್ಕ್ವೇರ್ ಅನ್ನೋದು ಡಿಫಾಲ್ಟ್ ಕೊಟ್ಟಿರ್ತಾನೆ. ಸೊ ನೀನು ಸ್ಕ್ವೇರ್ ಅಂತ ಹೊಡೆದ್ಬಿಡು, ಇದು ಸ್ಕ್ವೇರ್ ಆಗುತ್ತೆ. ಆಮೇಲೆ -2 ಅಂತ ಮಾಡು, -2. ಇದೊಂದು ನೀನು ಟೈಪ್ ಮಾಡಿಕೊಂಡ್ರೆ ಅವ್ನು ಎಷ್ಟು 4 ಇಟ್ರೇಷನ್ ಆದರೂ ಕೇಳಲಿ, 5 ಇಟ್ರೇಷನ್ ಆದರೂ ಕೇಳಲಿ, ನೀನು 5ಕ್ಕೂ ಸಹ ಸುಮ್ಮನೆ ವ್ಯಾಲ್ಯೂಸ್ ಹಾಕ್ಕೊತ ಹೋಗು. ಏನು ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡ. ಏನು ಮಾಡು ಅಂದರೆ ಕ್ಯಾಲ್ಕುಲೇಟ್ ಅನ್ನೋದು ಕೊಟ್ಬಿಡು ಅಷ್ಟೇ. ಇಲ್ಲಿಗೊಂದು ಕೆಲಸ ಆಯಿತಾ? ಈಗ x0 ನಾವು 2 ಕನ್ಸಿಡರ್ ಮಾಡಿದ್ದೀವಲ್ವಾ, ಎಕ್ಸ್ ಜಾಗದಲ್ಲಿ 2 ಹಾಕೋ, ಮೈನಸ್ ಎಫ್ ಆಫ್ 2 ಬೈ ಎಫ್ ಡ್ಯಾಶ್ ಆಫ್ 2 ಅಂತ. ಈಗ ಇಲ್ಲಿ ಎಕ್ಸ್ ಅಂತ ಇದೆಲ್ಲ, ಇಲ್ಲಿ 2 ಅಂತ ಟೈಪ್ ಮಾಡು. ಈಕ್ವಲ್ಸ್ ಟು ಕೊಟ್ಟಾಗ ಇದೊಂದು ವ್ಯಾಲ್ಯೂ ಬರುತ್ತೆ. ಇಲ್ಲಿ SD ಅಂತ ಹೊತ್ತು, ಇದು ಡೆಸಿಮಲ್ ಪಾಯಿಂಟಿಗೆ ತರುತ್ತೆ, 2.10 ಅಲ್ವಾ.
x1 ಈಕ್ವಲ್ಸ್ ಟು 2.10. ಇನ್ನೊಂದು ಸರಿ ಹೇಳ್ತಿದ್ದೀನಿ, ಇದನ್ನು ಒಂದು ಸರಿ ಟೈಪ್ ಮಾಡಿದ ಮೇಲೆ ಯಾವತ್ತೂ ಚೇಂಜ್ ಮಾಡೋಕ್ಕೆ ಹೋಗಬೇಡ. ಆಮೇಲೆ ಇಲ್ಲಿಗೆ ಆನ್ಸರ್ ಸಿಕ್ತು. ನೆಕ್ಸ್ಟ್ ಸೆಕೆಂಡ್ ಇಟರೇಷನ್ಗೆ ಏನು ಮಾಡು ಅಂದರೆ ಸೇಮ್ x2 ಈಕ್ವಲ್ಸ್ ಟು ಈ ವ್ಯಾಲ್ಯೂ ಇದೆಯಲ್ಲ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. x1 ಮೈನಸ್ ಎಫ್ ಆಫ್ x1 ಬೈ ಎಫ್ ಡ್ಯಾಶ್ ಆಫ್ x1. ಏನಿಲ್ಲ, ಬಂದಿರೋ ವ್ಯಾಲ್ಯೂಲಿ ಸೇಮ್ ಇದರಲ್ಲಿ ಸೇಮ್ ಈಗ 2.10 ಹಾಕಿದ್ವಲ್ಲ, ಈ 2.10ನೇ ಇದರಲ್ಲಿ ಹಾಕಬೇಕು. ಮತ್ತೆ ಏನು ಮಾಡು ಅಂದರೆ ಕ್ಯಾಲ್ಕುಲೇಟ್ ಕೊಡು. ಇಲ್ಲಿ ಮತ್ತೆ ಏನು ಬರ್ಕೊ ಅಂದರೆ 2.1 ಮೈನಸ್ ಎಫ್ ಆಫ್ 2.1 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ 2.1 ಅಂತ ಹೊಡ್ಕೊ. ಈಗ ಇಲ್ಲಿ 2 ಅಂತ ಇರೋ ಜಾಗದಲ್ಲಿ 2.10 ಈಕ್ವಲ್ಸ್ ಟು ಕೊಡು. ಏನು ಬರುತ್ತೆ? 2.095 ಬರುತ್ತೆ ಸೆಕೆಂಡ್ ಇಟರೇಷನ್ಸ್ಗೆ. ಸೊ ಇಸ್ ಈಕ್ವಲ್ ಟು 2.095 x2ಗೆ. ಈಗ ಸೆಕೆಂಡ್ ಇಟರೇಷನ್ಸ್ ಆಯಿತು ನಮ್ಮದು. ಥರ್ಡ್ ಇಟರೇಷನ್ಗೆ ಏನು ಮಾಡಬೇಕಂದ್ರೆ ಸೇಮ್ x3 ಈಕ್ವಲ್ಸ್ ಟು x2 ಮೈನಸ್ ಎಫ್ ಆಫ್ x2 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ x2. ಈಗ x2 ಜಾಗದಲ್ಲಿ ಈ ವ್ಯಾಲ್ಯೂ ಬಂದಿದೆ ಅಲ್ವಾ, ಈಗ 2.095 ಮೈನಸ್ ಎಫ್ ಆಫ್ 2.095 ಮೈನಸ್ ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ 2.095. ಇದನ್ನು ಏನು ಮಾಡಬೇಕಂದ್ರೆ ಇಲ್ಲಿ ಮತ್ತೆ ಕ್ಯಾಲ್ಕುಲೇಟ್ ಕೊಟ್ಟು 2.095 ಅಂತ ಇದೆ ಅಲ್ವಾ, ಇದನ್ನು 2.095 ಅಂತ ಕೊಟ್ಟು ಈಕ್ವಲ್ಸ್ ಟು ಕೊಡು. ಸೇಮ್ ವ್ಯಾಲ್ಯೂ ಬರುತ್ತೆ, ಅಲ್ಲಿಗೆ ಸ್ಟಾಪ್ ಮಾಡಿಬಿಡು. ಯಾವಾಗ ನಿನಗೆ ಪದೇ ಪದೇ ಸೇಮ್ ವ್ಯಾಲ್ಯೂ ಬರುತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರೆ ಆನ್ಸರ್ ಬರಿ. ದೇರ್ ಫಾರ್ x3 ಈಕ್ವಲ್ಸ್ ಟು 2.095 ಈಸ್ ದ ರಿಕ್ವೈರ್ಡ್ ರೂಟ್ ಅಂತ. ಇಷ್ಟೇ ಆನ್ಸರ್. ತುಂಬ ಈಸಿ. ನಿನಗೆ ಕ್ಯಾಲ್ಕುಲೇಟ್ರಲ್ಲಿ ಹೇಳಿದ್ದೀನಿ ಯಾವ ಥರ ಫಾರ್ಮುಲಾ ಹಾಕ್ಕೋಬೇಕಂತ. ಇದು ತುಂಬ ಈಸಿ. ನೀನು ಏನಂದರೂ ಒಂದು 5 ನಿಮಿಷದಲ್ಲಿ ಮಾಡಿಬಿಡ್ಬೋದು ಈ ನ್ಯೂಮರಿಕಲ್ನ. ಆದರೆ ಡೀಟೇಲಾಗಿ ಒಂದು ಸರಿ ನೋಡ್ಕೊಳ್ಳೋದು ಕಲಿ. ಸೊ ನಾನೀಗ ನ್ಯೂಟನ್ ರಾಪ್ಸನ್ದೇ ಇನ್ನೊಂದು ಕ್ವಶನ್ನು, ಲೈಕ್ ರಿಪೀಟೆಡಾಗಿ ಬಂದಿರೋ ಕ್ವಶನ್ ಪೇಪರಲ್ಲಿ ತೊಗೊಂಡು ಹೇಳ್ತಿರೋದು. ಸೊ ಇದಕ್ಕೂ ಸಹ ಏನು ಬರಿ ಅಂದರೆ ಫಸ್ಟು ವಿ ನೋ ದ್ಯಾಟ್ ಅಂತ ಬರೆದ್ಬಿಟ್ಟು ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಫಾರ್ಮುಲಾ ಎಕ್ಸ್ ನಾಟ್ ಮೈನಸ್ ಎಫ್ ಆಫ್ ಎಕ್ಸ್ ನಾಟ್ ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ ನಾಟ್. ಈ ಫಾರ್ಮುಲಾ ಬರ್ಕೊಂಡು ಸೇಮ್ ಈಗ ಈ ಫಾರ್ಮುಲಾನ ಕ್ಯಾಲ್ಕುಲೇಟ್ರಲ್ಲಿ ಹೊಡ್ಕೊಬಿಡು. ಹೆಂಗಂದರೆ ಇಲ್ಲಿ ನೋಡಿಲಿ ಫಾರ್ಮುಲಾ ಏನು, ಇಲ್ಲಿ ಈಕ್ವೇಷನ್ ಏನು, ಎಕ್ಸ್ ಕ್ಯೂಬು ಆಲ್ಫಾ ಎಕ್ಸ್ ಕ್ಯೂಬಿಗೆ 3 ಹೊಡಿ, ಸೊ ಪ್ಲಸ್ 5 ಆಲ್ಫಾ ಈಕ್ವಲ್ಸ್ ಹೊಡೆದು ಪ್ಲಸ್ 5 ಆಲ್ಫಾ ಎಕ್ಸ್ ಮೈನಸ್ 11. ಈಗ ಇಲ್ಲಿ ಕ್ಯಾಲ್ಕುಲೇಟರನ್ನ ಬಟನ್ ಹೊಡೆದ್ಬಿಟ್ಟು ಈಗ ಫಸ್ಟಿಂದ ಲೈಕ್ ನೀನು ಚೆಕ್ ಮಾಡಬೇಕು. ಏನಂದರೆ ನಾ ಹೇಳಿದ್ನಲ್ಲ ಸೇಮ್, ನಿನಗೆ ಒಂದು ಪಾಸಿಟಿವ್ ವ್ಯಾಲ್ಯೂ ಇರಬೇಕು, ಒಂದು ನೆಗೆಟಿವ್ ವ್ಯಾಲ್ಯೂ ಇರಬೇಕು. ಈಗ ನೀನು ಎಕ್ಸ್ನ 0 ಅಂತ ಕೊಟ್ಟಾಗ ಏನು ಬರುತ್ತೆ, -11 ಬರುತ್ತೆ. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 5x ಮೈನಸ್ 11 ಅಂತ ಬರೆದ್ಬಿಟ್ಟು ಎಫ್ ಆಫ್ 0 ಏನು ಬಂತು, -11 ಬಂತು. ಈಗ ಮತ್ತೆ ಇಲ್ಲಿ ಕ್ಯಾಲ್ಕುಲೇಟ್ ಅಂತ ಕೊಟ್ಟು ಎಕ್ಸ್ನ 1 ಹಾಕಿದಾಗ ಏನು ಬರುತ್ತೆ ಅನ್ನೋದು ಈಕ್ವಲ್ಸ್ ಕೊಟ್ಟು ನೋಡು, ಮೈನಸ್ ಬರುತ್ತೆ. ಸೊ ವೆನ್ ಎಫಲ್ಲಿ ಎಕ್ಸ್ ಜಾಗದಲ್ಲಿ 1 ಹಾಕಿದಾಗ -5 ಬರುತ್ತೆ. ನೆಕ್ಸ್ಟ್ ಏನಂದರೆ ಮತ್ತೆ ಕ್ಯಾಲ್ಕುಲೇಟ್ ಅನ್ನೋ ಬಟನ್ ಕೊಟ್ಟು 2 ಕೊಡು, ಏನು ಬರುತ್ತೆ, 7 ಬರುತ್ತೆ. ಸೊ ನಮಗೆ ಒಂದು ಪಾಸಿಟಿವ್ ವ್ಯಾಲ್ಯೂ ಸಿಕ್ಬಿಡ್ತು, ನೆಗೆಟಿವಿಂದ 7 ಬಂತು. ಈ ಎರಡನ್ನ ಕನ್ಸಿಡರ್ ಮಾಡಿದ್ರು, -5 7, ಒಂದು ನೆಗೆಟಿವು ಒಂದು ಪಾಸಿಟಿವ್ ವ್ಯಾಲ್ಯೂ. ಈಗ ದೇರ್ ಫೋರ್ ದ ರೂಟ್ ಲೈಸ್ ಬಿಟ್ವೀನ್
1, 2 ಅಂದರೆ 1, 2 ಜಾಗದಾಗ 1 ಹಾಕ್ದಾಗ ಬಂತು. ಈಗ 1ನ ಕನ್ಸಿಡರ್ ಮಾಡ್ತೀಯ. ಸೊ ಫಸ್ಟ್ ಇಟರೇಷನ್ಸ್ ಇಲ್ಲಿವರೆಗೂ ಒಂದು ಫಾರ್ಮುಲಾ ಹಾಕ್ದಲ್ಲ. ಈಗ ಫಸ್ಟ್ ಇಟರೇಷನ್ಸಲ್ಲಿ ಎಫ್ ಆಫ್ x1ಗೆ x0 ಮೈನಸ್ ಎಫ್ ಆಫ್ x0 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ x0. ಈಗ x0 ಫಾರ್ಮುಲಾ ಸೇಮ್ ಇರುತ್ತೆ. ಎಫ್ ಡ್ಯಾಶ್ ಆಫ್ x0 ಫಾರ್ಮುಲಾ ಏನಾಗುತ್ತೆ ಅಂದರೆ x³ ಇದೆ ಅಲ್ವಾ, x³ ಇಲ್ಲಿ ನಿನಗೆ ಫಸ್ಟ್ ಇಲ್ಲಿ x³ ಪ್ಲಸ್ 5x ಮೈನಸ್ 11 ಇಲ್ಲಿ ನೋಡಿ, x³ ಏನಾಗುತ್ತೆ 3x, 3 1 ಈ ಕಡೆ ಬಂದಾಗ 2 ಇರುತ್ತೆ. ಸೊ 2 ಉಳ್ಕೊಂಡಿರೋದು ಬರೀತೀಯ. ಸೊ 5 ಎಕ್ಸ್ ಡಿಫ್ರೆನ್ಷಿಯೇಟ್ ಆದರೆ 1 ಎಕ್ಸ್ ಜೊತೆಗೆ ಏನೇ ಡಿಫ್ರೆನ್ಷಿಯೇಟ್ ಆದರೂ ಅದು 1. ಸೊ ಎಕ್ಸ್ ಜಾಗದಲ್ಲಿ 1 ಇದ್ದಾಗ ಇದು ಏನಾಗುತ್ತೆ 5 1 5 ಆಗುತ್ತೆ. 11 ಜೊತೆಗೆ ಏನೂ ಇಲ್ಲ ಅಲ್ವಾ, ಸೊ ಅದು ಡಿಫ್ರೆನ್ಷಿಯೇಟ್ ಆಗೋಲ್ಲ, ಅದನ್ನು 0 ಆಗಿ ಕನ್ಸಿಡರ್ ಮಾಡ್ತೀವಿ. 3x² ಪ್ಲಸ್ 5 ಅಲ್ವಾ. ಈಗ ನಿನಗೆ ಹೇಳಿದ್ದೀನಲ್ಲ ಫಾರ್ಮುಲಾದಲ್ಲಿ ಎಕ್ಸ್ ಮೈನಸ್ ಈಕ್ವೇಷನ್ ಬೈ ಡಿಫ್ರೆನ್ಷಿಯೇಟೆಡ್ ಈಕ್ವೇಷನ್ ಹಾಕು ಅಂತ. ಈಗ ನಾ ಹಾಕೋದು ಹೇಳ್ಕೊಡ್ತೀನಿ ನೋಡಿ, ಇನ್ನೊಂದು ಸರಿ ಹೇಳ್ತಿದ್ದೀನಿ, ಇದರಲ್ಲೂ ನೋಡ್ಕೊ. ಆಲ್ಫಾ ಎಕ್ಸ್ ಮೈನಸ್ ಈ ಎರಡು ಕೆಳಗಡೆ ಬರಬೇಕಂದಾಗ ಈ ಬಟನ್ ಒತ್ತು. ಸೊ ಆಲ್ಫಾ ಎಕ್ಸ್ ಕ್ಯೂಬು ಪ್ಲಸ್ ಪ್ಲಸ್ 5 ಆಲ್ಫಾ ಎಕ್ಸ್ ಮೈನಸ್ 11 ಕೆಳಗಡೆ ಬಾ, ಡೌನ್ ಬಟನ್ ಹೊತ್ಬಿಟ್ಟು ಈ ಎಫ್ ಡ್ಯಾಶಿಗೆ ಈ ಈಕ್ವೇಷನ್ ಹಾಕೋಬಿಡು. 3 ಆಲ್ಫಾ x² ಪ್ಲಸ್ 5. ಈಗ ಇಲ್ಲಿಗೆ ಮುಗೀತು. ಇಲ್ಲಿ ಏನಿದ್ರು ನೀನು ಸುಮ್ಮನೆ ಪಟ ವ್ಯಾಲ್ಯೂ ಹಾಕ್ಬಿಟ್ಟು ಆನ್ಸರ್ ತೆಕ್ಕೊಳ್ಳೋದು. ಈಗ x0 ಜಾಗದಲ್ಲಿ ಏನು ಹಾಕ್ಕೋಬೇಕು, 1 ಹಾಕ್ಕೋಬೇಕು. ಸೊ 1 ಮೈನಸ್ ಎಫ್ ಆಫ್ 1 ಬೈ ಎಫ್ ಡ್ಯಾಶ್ ಆಫ್ 1. ಈಗ ಎಕ್ಸ್ ಈ ಈಕ್ವೇಷನಲ್ಲಿ ಎಕ್ಸಲ್ಲಿ 1 ಹಾಕಿದ್ರೆ ಏನೇನು ಬರುತ್ತೆ ಅಂತ ನೋಡಬೇಕು. ಈಗ 1.62 ಬಂತಾ. ಈಗ ಎಫ್ ಆಫ್ x1 ಈಕ್ವಲ್ಸ್ ಟು 1.62 ಇಷ್ಟು ಆನ್ಸರ್ ಬಂತು. ದೇರ್ಫೋರ್ ಸೆಕೆಂಡ್ ಇಟರೇಷನ್ಸ್ಗೆ ಈಗ ಎಫ್ ಆಫ್ x2 ಅಂದರೆ ಸೆಕೆಂಡ್ ಇಟರೇಷನ್ ಏನಾಗ್ತೀಯ, x1 ವ್ಯಾಲ್ಯೂ ಆಗ್ತೀಯ ಎಲ್ಲದಕ್ಕೂ. x1 ಮೈನಸ್ ಎಫ್ ಆಫ್ x1 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ x1. ಹಿಂಗೆ ಹೇಳ್ತಿದ್ದೀನಿ, ಯಾವತ್ತು ಬಂದಿರೋ ವ್ಯಾಲ್ಯೂನ್ನೇ ಮತ್ತೆ 3ಕ್ಕೂ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ಯಾ. ಸೊ 1.62 ಮೈನಸ್ ಎಫ್ ಆಫ್ 1.62 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ 1.62. ಈಗ ಕ್ಯಾಲ್ಕುಲೇಟ್ರಲ್ಲಿ ಈಗ ಮತ್ತೆ ಕ್ಯಾಲ್ಕುಲೇಟ್ ಅಂತ ಕೊಟ್ಟು 1.62 ಈಕ್ವಲ್ಸ್ ಟು 1.51. ಸೊ ಇದ್ರದ್ದು ಆನ್ಸರ್ ಏನಿರುತ್ತೆ 1.51. ಇದು x2ದ ಆನ್ಸರು. ಈಗ ನೆಕ್ಸ್ಟು ಥರ್ಡ್ ಇಟರೇಷನ್ಸ್. ಥರ್ಡ್ ಇಟರೇಷನ್ ಏನಂದರೆ ಸೇಮ್ x3 ಈಕ್ವಲ್ಸ್ ಟು x2 ಮೈನಸ್ ಎಫ್ ಆಫ್ x2 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ x2 ಇರೋದ್ರಿಂದ ಈಗ x2 ವ್ಯಾಲ್ಯೂ ಏನು 1.51 ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ x2 ವ್ಯಾಲ್ಯೂ ಬಂದುಬಿಟ್ಟು 1.51 ಮೈನಸ್ ಎಫ್ ಆಫ್ 1.51 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ 0.51. ಈಗ ಮತ್ತೆ ಕ್ಯಾಲ್ಕುಲೇಟ್ರಲ್ಲಿ ಇಲ್ಲಿ ಕ್ಯಾಲ್ಕುಲೇಟ್ ಬಟನ್ ಹೊಡೆದ್ಬಿಟ್ಟು 1.51 ಅಂತ ಹೊಡಿ ಈಕ್ವಲ್ಸ್ ಟು ನೋಡು 1.51 ಬಂತ. ಇಲ್ಲಿಗೆ ಸ್ಟಾಪ್ ಮಾಡು, ಇಲ್ಲಿಗೆ ಸಮ್ ಮುಗೀತು. ಏನೇ ಅಂದರೆ ಸಮ್ಮು 7 ಆರ್ 6 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಇದು ಈಸಿಯಾಗಿ ಕ್ಯಾಲ್ಕುಲೇಟ್ರ್ ನಿನಗೆ ಹೇಳ್ಕೊಟ್ಟಿದ್ದೀನಿ ಡೆಪ್ತಿಂದ ಅಂದಾಗಿ ನೀನು 7 ಮಾರ್ಕ್ಸ್ ಆರಾಮ್ಸೆ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀಟಾಗಿ ಪ್ರಾಕ್ಟೀಸ್ ಮಾಡು.